ಹಲೋ ಎಲ್ರಿಗೂ ನಮಸ್ಕಾರ. ಲೆಟ್ಸ್ ಟು ಕ್ವಿಕ್ ಗೆಟ್ ರೆಡಿ ವಿತ್ ಮೀ. ಇವತ್ತು ಪೆದ್ದಿ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಆಲ್ರೆಡಿ ಒಂದ್ಸತಿ ನೋಡಿದ್ದೀನಿ, ಮತ್ತೆ ಪುನಃ ನೋಡ್ತಾ ಇದ್ದೀನಿ 2 ಸತಿ. ಆ್ಯಂಡ್ ನಾನು ಎಲ್ಲ ಮೇಕಪ್ ಬಳಸಿರ್ತೀನಿ, ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ಹೆಂಗೆ ಅನ್ನಿಸ್ತು ಅಂದರೆ ಪೆದ್ದಿ ಮೂವಿ ನನಗೆ ಓ ಮೈ ಗಾಡ್ ಅಂತ ಅನ್ನಿಸ್ತು. ಮೇಕಿಂಗ್ ಆಗಿರ್ಬೋದು ಆ್ಯಂಡ್ ರಾಮ್ ಚರಣ್ ಅಂತೂ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೇಕು ಅವ್ರ ಬಾಡಿ ಮೇಲೆ ಅಂತ ಅಂದ್ಕೊಳ್ತಿದ್ದೆ. ಆ್ಯಂಡ್ ನಾಟ್ ಓನ್ಲಿ ಹಿಮ್, ಎಲ್ಲ 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 ಕ್ಯಾರೆಕ್ಟರ್ಸ್ ಕೂಡ ಅಮೇಝಿಂಗ್ ಆಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಜಾನ್ವಿ ಕಪೂರ್ ಅವ್ರು ಸ್ವಲ್ಪ ಸೋತೋದ್ರೇನು ಅಂತ ಅನ್ನಿಸ್ತು ನನಗೆ. ಬಟ್ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಸ್ಪೇಸ್ ಸಿಕ್ಕಿಲ್ಲ. ಬಟ್ ಗೊತ್ತಿಲ್ಲ, ಅದು ಅವರ ಚಾಯ್ಸ್, ಅವ್ರು ಚೂಸ್ ಮಾಡ್ಕೊಂಡಿರೋ ಅಂಥದ್ದು. ಆ್ಯಂಡ್ ಮೂವಿ ಬಗ್ಗೆ ಮಾತಾಡೋದಾದ್ರೆ, ಮೂವಿಯಲ್ಲಿ ಏನು ತೋರಿಸಿದ್ದಾರೆ ಎಲ್ಲನೂ ಅಲ್ಟಿಮೇಟ್ ಆಗಿದೆ. ಅದು ರಿಯಲ್ ಲೈಫಲ್ಲಿ ನಡೆಯಲ್ಲ. ನಾವು ಕಲಾವಿದರಾಗಿ ಮೂವೀಸ್ ನೋಡಬೇಕಾದ್ರೆ ತುಂಬಾ ಅಡ್ವಾಂಟೇಜ್ ಏನು ಅಂತ ಅಂದರೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತೀವಿ. ಅದೇ ನಮಗೆ ಡಿಸ್ಅಡ್ವಾಂಟೇಜ್ ಕೂಡ, ಬಿಕಾಸ್ ಕತೆ ಗೊತ್ತಾಗ್ಬಿಡುತ್ತೆ. ನಾನು ಮೂವೀಸ್ನ ತುಂಬ ಎಂಜಾಯ್ ಮಾಡ್ತೀನಿ. ಥಿಯೇಟ್ರಲ್ಲಿ ಇರಬೇಕಾದ್ರೆ ಅಷ್ಟೇ, ಅಕ್ಕಪಕ್ಕ ಯಾರಿದ್ರೆ ನೋಡೋಕೆ ಹೋಗಲ್ಲ. ಆ ಟೈಮಿಗೆ ಕಿರ್ಚಬೇಕು ಅನ್ಸಿದ್ರೆ ಕಿರ್ಚಾಗಿ ಬಿಡ್ತೀನಿ. ಆ್ಯಂಡ್ ಅದನ್ನ ಮುಗಿಸ್ಕೊಂಡು ಬಂದು ನಾನು ದುರಂಧರ್ 2ನ ನೋಡಿದೆ. ಕಂಪ್ಲೀಟ್ ಸಿನಿಮಾ ಆದಮೇಲೆ ಇಡೀ ರಾತ್ರಿ ಐ ವಾಸ್ ಟ್ರಾಮಟೈಸ್ಡ್. ಆಯ್ತಾ, ಬೆಳಗ್ಗೆ ತನಕ ನಂಗೆ ನಿದ್ದೆನೇ ಬರಲಿಲ್ಲ. ಯಾಕೆ ಅಂದರೆ ಅವಾಗ ನನಗೆ ಅನ್ಸಿದ್ದೇನು ಅಂದರೆ, ನಾನು ಲಿಟ್ರಲಿ ಝೀರೋ ಅಲ್ಲಿ ಬದುಕ್ತಾ ಇದ್ದೀನಿ ಅಂತ, ಶೂನ್ಯ ಅಲ್ಲಿ ಬದುಕ್ತಾ ಇದ್ದೀನಿ ಅಂತ ನಂಗೆ ಆಗಲೇ ಅನಿಸಿದ್ದು. ನಾವೇನಾದರೂ ಲೈಫಲ್ಲಿ ಮಾಡಬೇಕು ಕೊಂಡ್ರೋ ಒಂದು 4 ಜನಕ್ಕೆ ನಾವು ಎಕ್ಸಾಂಪಲ್ನ ಸೆಟ್ ಮಾಡಬೇಕು, ಆ ಥರ ಬದುಕಿ ಸತ್ತೋಗ್ಬಿಡ್ಬೇಕು. ಎಷ್ಟೇ ಇವತ್ತಿನ ವೀಡಿಯೋ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.